ಇದು ಚೀನಾ, ರಷ್ಯಾ ಮತ್ತು ಭಾರತ ಒಟ್ಟಾಗಿ ಆಡಿದ ಒಂದು ಗೋಲ್ಡನ್ ಗೇಮ್. ಇದರ ಮುಂದೆ ಅಮೆರಿಕಾದ ಹೊಳಪು ಕ್ಷೀಣಿಸಿ ಹೋಯಿತು. ಟ್ರಂಪ್ರ ಹಣೆಯ ಮೇಲೆ ಬೆವರ ಹನಿಗಳು ತಿರುಗಾಡಿದವು. ಅಮೆರಿಕ ಆಟದ ವಸ್ತುವೆಂದು ಭಾವಿಸಿದ್ದ ಆ ಪಸುಪು ಲೋಹವೇ ಬಂಗಾರ ಸೂಪರ್ ಪವರ್ನ ಸಮಾಧಿಯನ್ನು ತೋಡಿತು. ಪ್ರಪಂಚದ ಖಜಾನೆಗಳ ನಕ್ಷೆಯೇ ಬದಲಾಗಿ ಹೋಯಿತು. ಈಗ ಯುದ್ಧಭೂಮಿಯಲ್ಲ, ಇನ್ನು ಡಬ್ಬಾ ಗದಿಯ ಕತ್ತಲೆಯಲ್ಲೇ ನಿಜವಾದ ಯುದ್ಧ ನಡೆಯುತ್ತಿದೆ. ಬ್ರಿಕ್ಸ್ ಒಂದೇ ದೆಬ್ಬಕ್ಕೆ ವಾಲ್ ಸ್ಟ್ರೀಟ್ ಸಾಮ್ರಾಜ್ಯವನ್ನು ನಡುಗಿಸಿಬಿಟ್ಟಿದೆ. 2025ರಲ್ಲಿ ಡಾಲರ್ ಕಾಗದದ ಚೂರು ಆಗುವ ಅಂಚಿನಲ್ಲಿದೆ. ಭಾರತದ ಗೋಲ್ಡ್ ರಶ್ ಮೂಲಕ ಈಗ ಪ್ರಪಂಚಕ್ಕೆ ಅಸಲಿ ಬಾಸ್ ಯಾರು ಅಂತ ಗೊತ್ತಾಗಿದೆ. ಅದು ಭಾರತ. ಇದುವರೆಗೆ ಪ್ರಪಂಚ ದೇವರೆಂದು ಪೂಜಿಸಿದ್ದ ಆ ಕಾಗದದ ಚೂರು ಡಾಲರ್ ತನ್ನ ಬಲದಿಂದ ಅಮೆರಿಕ ಪ್ರಪಂಚವನ್ನು ಬೆರಳ ಮೇಲೆ ಆಡಿಸಿತ್ತು. ಆದರೆ ಈಗ ಅದೇ ಅಮೆರಿಕದ ಕಾಲಕ್ಕೆ ನೆಲ ನಡುಗುತ್ತಿದೆ. ಇದು ಯಾವುದೇ ಮಿಸೈಲ್ ದಾಳಿಯಲ್ಲ, ಯಾವುದೇ ಅಣುಬಾಂಬ್ ಸ್ಫೋಟ ಅಲ್ಲ. ಇದು ಒಂದು ಆರ್ಥಿಕ ತುಫಾನ್. ದಾದಾಗಿರಿಯ ಗುಸುಗುಸುಗಳಿಂದಲೇ ವಾಷಿಂಗ್ಟನ್ನ ಗಲ್ಲಿಗಳಲ್ಲಿ ಮೌನ ನೆಲೆಸಿದೆ. ಒಂದು ಕಡೆ ಯುಕ್ರೇನ್, ಮಧ್ಯಪ್ರಾಚ್ಯದಲ್ಲಿ ಬಂದೂಕುಗಳು ಗುಂಡು ಹಾರಿಸುತ್ತಿದ್ದರೆ, ಮತ್ತೊಂದು ಕಡೆ ಪ್ರಪಂಚದ 3 ಮಹಾಶಕ್ತಿಗಳು ಭಾರತ, ರಷ್ಯಾ, ಚೀನಾ ಒಂದು ಚಕ್ರವ್ಯೂಹವನ್ನು ರಚಿಸುತ್ತಿವೆ. ಅದನ್ನು ಭೇದಿಸುವುದು ಅಮೆರಿಕನ್ ಆರ್ಥಿಕ ಶಾಸ್ತ್ರಜ್ಞರ ಕೈಗೆ ಸಿಗದ ಕೆಲಸ. ವಾರ್ತೆಗಳು ಹೊರಬರುತ್ತಿವೆ. ಬ್ರಿಕ್ಸ್ ದೇಶಗಳು ನಿಶ್ಶಬ್ದವಾಗಿ, ಶಬ್ದ ಮಾಡದೆ ಪ್ರಪಂಚದ ಸರಿಸುಮಾರು ಅರ್ಧ ಭಾಗದ ಬಂಗಾರವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿವೆ. ಹೌದು, ಆ ಬಂಗಾರ ಅಮೆರಿಕ ಫ್ರೀಸ್ ಮಾಡಲಾಗದ್ದು, ಹ್ಯಾಕ್ ಮಾಡಲಾಗದ್ದು, ತನ್ನಿಷ್ಟದಂತೆ ನಿಯಂತ್ರಿಸಲಾಗದ್ದು. ಅಮೆರಿಕ ಡಾಲರ್ ಅನ್ನು ಆಯುಧವಾಗಿ ಬಳಸಿ ರಷ್ಯಾವನ್ನು ಬಗ್ಗಿಸಲು ಪ್ರಯತ್ನಿಸಿತು. ಆದರೆ ಈಗ ಅದೇ ಡಾಲರ್ ತನ್ನ ಮರಣವನ್ನು ಸ್ವಯಂ ನೇರವಾಗಿ ಎದುರಿಸುತ್ತಿದೆ. 2025 ಇದು ಅಂತಹ ಕಾಲ. ಇನ್ನು ಕರೆನ್ಸಿ ಯುದ್ಧ ಬಂಗಾರದ ಇಟ್ಟಿಗೆಗಳಿಂದಲೇ ನಡೆಯುತ್ತಿದೆ. ಹಠಾತ್ ಭಾರತ ತನ್ನ ಖಜಾನೆಯಲ್ಲಿ ಟನ್ಗಳಷ್ಟು ಬಂಗಾರ ತುಂಬುತ್ತಿರುವುದು ಏಕೆ? ಚೀನಾ, ರಷ್ಯಾ ಏಕೆ ಹುಚ್ಚು ಹಿಡಿದಂತೆ ಗೋಲ್ಡ್ ಮೈನಿಂಗ್ ಮಾಡುತ್ತಿವೆ? ಮತ್ತು ಅತಿ ದೊಡ್ಡ ಪ್ರಶ್ನೆ, ನಿಮ್ಮ ಜೇಬಿನಲ್ಲಿರುವ ಡಾಲರ್ ಅಥವಾ ರೂಪಾಯಿ ಮುಂದಿನ ದಿನಗಳಲ್ಲಿ ರದ್ದಿಯಾಗುತ್ತದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೀಡುತ್ತೇವೆ. ಆದ್ದರಿಂದ ವಿಡಿಯೋಯೊಂದಿಗೆ ಇರಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಖಚಿತವಾಗಿ ಬರೆಯಿರಿ. ಅಸಲು ವಿಷಯ ಏನು? ಟ್ರಂಪ್ ಆಡಳಿತದ ಮುಖದ ಮೇಲೆ ಆತಂಕದ ಗೆರೆಗಳು ಏಕೆ ಬಂದವು? ಅಸಲು ಸತ್ಯ ಇದು. ಅಮೆರಿಕಕ್ಕೆ ತನ್ನ ಕರೆನ್ಸಿ ಡಾಲರ್ ಅಜೇಯವೆಂದು ತೋರಿತು. ಯಾವುದೇ ದೇಶದ ಮೇಲೆ ಆಂಕ್ಷೆ ವಿಧಿಸಬಹುದು, ಆ ದೇಶದ ಡಾಲರ್ ಖಾತೆಗಳನ್ನು ಫ್ರೀಸ್ ಮಾಡಬಹುದು. ಆಗ ಆ ದೇಶ ಮೊಣಕಾಲೂರಿ ಬೀಳುತ್ತದೆ ಎಂದು ಭಾವಿಸಿತು. 2022ರಲ್ಲಿ ರಷ್ಯಾದ ಜೊತೆಗೆ ಇದೇ ಪ್ರಯತ್ನ ಮಾಡಿತು. ಅಮೆರಿಕ ರಷ್ಯಾದ ವಿದೇಶಿ ಮುದ್ರಾ ನಿಧಿಗಳನ್ನು ಫ್ರೀಸ್ ಮಾಡಿತು. ಆದರೆ ಇಲ್ಲಿ ಅಮೆರಿಕ ಒಂದು ದೊಡ್ಡ ತಪ್ಪು ಮಾಡಿತು. ಡಾಲರ್ ಇನ್ನು ಸುರಕ್ಷಿತವಲ್ಲ, ಅದು ರಾಜಕೀಯ ಆಯುಧ ಎಂಬ ಸಂದೇಶವನ್ನು ಪ್ರಪಂಚಕ್ಕೆ ನೀಡಿತು. ಅಂದಿನಿಂದ ಭಾರತ, ಚೀನಾ, ರಷ್ಯಾ ಮುಂತಾದ ಬುದ್ಧಿವಂತರು ತಮ್ಮ ಗೇಮ್ ಪ್ಲಾನ್ ಬದಲಾಯಿಸಿದರು. ನಾಳೆ ಅಮೆರಿಕದ ಜೊತೆಗೆ ಗಲಾಟೆಯಾದರೆ ನಮ್ಮ ಹಣವನ್ನು ತಡೆಯುತ್ತಾನೆ ಎಂದು ಅರ್ಥ ಮಾಡಿಕೊಂಡರು. ಆದ್ದರಿಂದ ಅವರು ಸುರಕ್ಷಿತ ಆಶ್ರಯ ಹುಡುಕಿದರು. ಅದು ಬಂಗಾರ. 2025ರ ತಾಜಾ ಅಂಕಿಅಂಶಗಳು ಸಾಕ್ಷಿ ನೀಡುತ್ತಿವೆ. ಬ್ರಿಕ್ಸ್ ದೇಶಗಳ ಬಳಿ ಈಗ ಪ್ರಪಂಚದ ಸುಮಾರು ಅರ್ಧ ಭಾಗದ ಬಂಗಾರವಿದೆ. ಜಾಗತಿಕ ಕೇಂದ್ರ ಬ್ಯಾಂಕುಗಳ ಬಳಿ ಸುಮಾರು 36,000 ಟನ್ ಬಂಗಾರವಿದೆ. ಅದರಲ್ಲಿ 17,500 ಟನ್ಗಿಂತ ಹೆಚ್ಚು ಈಗ ಬ್ರಿಕ್ಸ್ ಶಿಬಿರಕ್ಕೆ ಸೇರಿ ಹೋಗಿದೆ. ಇದು ಕೇವಲ ಒಂದು ಲೋಹ ಅಲ್ಲ, ಇದು ಅಮೆರಿಕನ್ ಆರ್ಥಿಕ ಗುಲಾಮಗಿರಿಯಿಂದ ಸ್ವಾತಂತ್ರ್ಯಕ್ಕಾಗಿ ಟಿಕೆಟ್. ಈಗ ಈ ಮೂವರ ಆಟವನ್ನು ಅರ್ಥ ಮಾಡಿಕೊಳ್ಳಿ. ಇದು ಸಾಮಾನ್ಯ ಕೂಟವಲ್ಲ. ಒಂದು ಕಡೆ ಡ್ರ್ಯಾಗನ್ ಚೀನಾ, ಮತ್ತೊಂದು ಕಡೆ ಭಾಲು ರಷ್ಯಾ, ಮೂರನೆಯದು ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಅರ್ಥವ್ಯವಸ್ಥೆ ನಮ್ಮ ಭಾರತ. ಈ ಮೂವರು ಸೇರಿ ಬಂಗಾರದ ಪರ್ವತವನ್ನು ನಿಲ್ಲಿಸಿದ್ದಾರೆ. ಅಮೆರಿಕನ್ ಫೆಡರಲ್ ರಿಸರ್ವ್ ದಿಗ್ಭ್ರಾಂತಿಗೊಂಡಿದೆ. ಅಂಕಿಅಂಶಗಳು ನೋಡಿ. 2024ರಲ್ಲಿ ಚೀನಾ ಸುಮಾರು 380 ಟನ್ ಬಂಗಾರ ಉತ್ಪಾದಿಸಿದೆ, ರಷ್ಯಾ 340 ಟನ್. ಭಾರತ ಪ್ರಪಂಚದ ಅತಿ ದೊಡ್ಡ ಕೊಳ್ಳುಗಾರನಾಗಿ ಹೊರಹೊಮ್ಮಿದೆ. 2025ರಲ್ಲಿ ಭಾರತದ ಗೋಲ್ಡ್ ರಿಸರ್ವ್ 880 ಟನ್ ದಾಟಿದೆ. ಚೀನಾಕ್ಕೆ 2298, ರಷ್ಯಾಕ್ಕೆ 2336 ಟನ್ ಇವೆ. ಕಥೆ ಇಲ್ಲಿ ಮುಗಿಯುವುದಿಲ್ಲ. ಇದುವರೆಗೆ ನಿಶ್ಶಬ್ದವಾಗಿದ್ದ ಬ್ರೆಜಿಲ್ ಸೆಪ್ಟೆಂಬರ್ 2025ರಲ್ಲಿ ಒಮ್ಮೆಲೆ 16 ಟನ್ ಬಂಗಾರ ಕೊಂಡುಕೊಂಡಿದೆ. ಈ ದೇಶಗಳು ಡಾಲರ್ ಅನ್ನು ಡಂಪ್ ಮಾಡುತ್ತಿವೆ, ಬಂಗಾರವನ್ನು ಪಂಪ್ ಮಾಡುತ್ತಿವೆ. ಅರ್ಥ ಸ್ಪಷ್ಟ. ನಿಮ್ಮ ಕಾಗದ ಬೇಡ, ನಮಗೆ ಅಸಲಿ ವಸ್ತು ಬೇಕು. ಈ ದೇಶಗಳು ಕೇವಲ ಬಂಗಾರ ಕೊಳ್ಳುವುದಲ್ಲ, ಅದರ ಸಪ್ಲೈ ಚೈನ್ ಅನ್ನು ಕಂಟ್ರೋಲ್ ಮಾಡುತ್ತಿವೆ. ಅಂದರೆ ಮಾರುಕಟ್ಟೆಗೆ ಎಷ್ಟು ಬಂಗಾರ ಬರುತ್ತದೆ, ಯಾವ ಬೆಲೆಗೆ ಮಾರಾಟವಾಗುತ್ತದೆ, ಈ ರಿಮೋಟ್ ಕಂಟ್ರೋಲ್ ಈಗ ನಿಧಾನವಾಗಿ ವಾಷಿಂಗ್ಟನ್ನಿಂದ ನವದೆಹಲಿ, ಬೀಜಿಂಗ್, ಮಾಸ್ಕೋ ಕೈಗೆ ಬರುತ್ತಿದೆ. ಆದರೆ ಅಮೆರಿಕಕ್ಕೆ ನಿಜವಾದ ಆಜಂತ ಏನು? ಕೇವಲ ಬಂಗಾರ ಕೊಳ್ಳುವುದರಿಂದ ಸೂಪರ್ ಪವರ್ ಕುರ್ಚಿ ಕದಲುತ್ತದೆಯೇ? ಹೌದು, ಖಚಿತವಾಗಿ ಕದಲುತ್ತದೆ. ಏಕೆಂದರೆ ಪ್ರಪಂಚದ ವಾಣಿಜ್ಯವೆಲ್ಲ ಡಾಲರ್ ಮೇಲೆ ಅವಲಂಬಿಸಿದೆ. ಅಮೆರಿಕದ ಬಲ ಅದರ ಸೈನ್ಯಕ್ಕಿಂತ
ಭಾರತ, ರಷ್ಯಾ, ಚೀನಾ ತಮ್ಮೊಳಗಿನ ವಾಣಿಜ್ಯಕ್ಕೆ ಡಾಲರ್ ಅನ್ನು ಬೈಪಾಸ್ ಮಾಡಿ ಸ್ಥಳೀಯ ಕರೆನ್ಸಿ ಅಥವಾ ಬಂಗಾರ ಬಳಸಿದರೆ ಡಾಲರ್ ಡಿಮಾಂಡ್ ಕಡಿಮೆಯಾಗುತ್ತದೆ. ಆರ್ಥಿಕ ಶಾಸ್ತ್ರದ ಸರಳ ನಿಯಮ: ಡಿಮಾಂಡ್ ಕಡಿಮೆಯಾದರೆ ಬೆಲೆ ಕುಸಿಯುತ್ತದೆ. ಬ್ರಿಕ್ಸ್ ದೇಶಗಳು ಈಗ ಜಾಗತಿಕ ವಾಣಿಜ್ಯದ 30% ಭಾಗವನ್ನು ನಿಯಂತ್ರಿಸುತ್ತಿವೆ. ತಮ್ಮ 1/3 ವಾಣಿಜ್ಯವನ್ನು ಡಾಲರ್ನಿಂದ ಸ್ವತಂತ್ರಗೊಳಿಸಿವೆ. ಟ್ರಂಪ್ ಮತ್ತು ಅವರ ಸಲಹೆಗಾರರು ತಮ್ಮ ಕಣ್ಣು ಮುಂದೆಯೇ ಒಂದು ಹೊಸ ಆರ್ಥಿಕ ಬ್ಲಾಕ್ ನಿಲ್ಲುತ್ತಿರುವುದನ್ನು ನೋಡುತ್ತಿದ್ದಾರೆ. ಅದು ಅಮೆರಿಕದ ಬೆದರಿಕೆಗಳಿಗೆ ಹೆದರದ್ದು. ಬ್ರಿಕ್ಸ್ನಲ್ಲಿ ಈಗ ಹಳೆಯ 5 ದೇಶಗಳು ಮಾತ್ರವಲ್ಲ, ಇರಾನ್, UAE, ಈಜಿಪ್ಟ್, ಇಥಿಯೋಪಿಯಾ ಮುಂತಾದ ಹೊಸ ಆಟಗಾರರು ಸೇರಿಕೊಂಡಿದ್ದಾರೆ. ಆಲೋಚಿಸಿ, ತೈಲ ಮಾರುವ ದೇಶಗಳು UAE ಮತ್ತು ಇರಾನ್ ಮತ್ತು ತೈಲ ಕೊಳ್ಳುವ ದೇಶಗಳು ಭಾರತ, ಚೀನಾ ಒಬ್ಬರಿಗೊಬ್ಬರು ಬಂಗಾರ ಅಥವಾ ಸ್ಥಳೀಯ ಕರೆನ್ಸಿಯಲ್ಲಿ ವಾಣಿಜ್ಯ ಮಾಡಿದರೆ ಪೆಟ್ರೋಡಾಲರ್ಗೆ ಏನಾಡುತ್ತದೆ? ಅದು ಕಾಗದದ ಚೂರುವಾಗಿ ಉಳಿಯುತ್ತದೆ. ಇದೇ ಅಮೆರಿಕಕ್ಕಿರುವ ಭಯ. ದಾದಾಗಿರಿಯಿಂದ ವೈಟ್ ಹೌಸ್ಗೆ ರಾತ್ರಿಗಳ ನಿದ್ದೆ ಹಾರಿಹೋಗಿದೆ. ಈಗ ನೀವು ಕೇಳುತ್ತೀರಿ, ಇದರಲ್ಲಿ ಭಾರತಕ್ಕೆ ಏನು ಲಾಭ? ನಾವು ಏಕೆ ಈ ಗಲಾಟೆಯಲ್ಲಿ ಬೀಳುತ್ತಿದ್ದೇವೆ? ನೋಡಿ, ಭಾರತ ಶತಾಬ್ದಗಳಿಂದ ಇರುವ ಚಾತುರ್ಯದಿಂದ ಆಡುತ್ತಿದೆ. ನಾವು ಯಾರ ಹಿಂದಾಲುಗಳಲ್ಲ, ನಮ್ಮ ಸ್ವಂತ ಭದ್ರತೆಯನ್ನು ನೋಡಿಕೊಳ್ಳುತ್ತಿದ್ದೇವೆ. ಭಾರತಕ್ಕೆ ಗೊತ್ತು, ಪ್ರಪಂಚ ಈಗ ಮಲ್ಟಿಪೋಲಾರ್ ಆಗುತ್ತಿದೆ. ಒಂದು ಧ್ರುವ ಅಮೆರಿಕ ಇದೆ, ಮತ್ತೊಂದು ಧ್ರುವ ಈಶಾನ್ಯ ದಿಕ್ಕಿನಲ್ಲಿ ರೂಪುಗೊಳ್ಳುತ್ತಿದೆ. ಭಾರತ ತನ್ನ ಖಜಾನೆಯನ್ನು ಡೈವರ್ಸಿಫೈ ಮಾಡುತ್ತಿದೆ. ನಾಳೆ ದೊಡ್ಡ ಆರ್ಥಿಕ ಸಂಕಷ್ಟ ಬಂದರೂ, ಯುದ್ಧ ನಡೆದರೂ ಕಾಗದದ ನೋಟುಗಳು ರದ್ದಿಯಾಗುತ್ತವೆ, ಡಿಜಿಟಲ್ ಕರೆನ್ಸಿ ಹ್ಯಾಕ್ ಆಗುತ್ತದೆ. ಆದರೆ ಬಂಗಾರ ಯಾವಾಗಲೂ ಪ್ರತಿ ಸಂಕಷ್ಟದಲ್ಲೂ ಪ್ರತಿ ಕಡೆಯೂ ಓಡಾಡುತ್ತದೆ. ಇದು ನ್ಯೂಟ್ರಲ್ ಅಸೆಟ್. ಇದನ್ನು ಯಾರೂ ಫ್ರೀಸ್ ಮಾಡಲಾರರು. 2025ರಲ್ಲಿ ರೆಕಾರ್ಡ್ ಮಟ್ಟದಲ್ಲಿ ಬಂಗಾರ ಕೊಂಡು ಭಾರತ ಭವಿಷ್ಯಕ್ಕೆ ಸಿದ್ಧವಾಗಿದೆ ಎಂದು ತೋರಿಸಿದೆ. RBI ತಹಖಾನೆಯಲ್ಲಿ ಬೆಳೆಯುತ್ತಿರುವ ಈ ಬಂಗಾರ ನಮ್ಮ ರೂಪಾಯಿಗೆ ಕಬ್ಬಿಣದ ಬಲ ನೀಡುತ್ತಿದೆ. ಇಷ್ಟೊಂದು ಬಂಗಾರ ಇದ್ದರೆ ಪ್ರಪಂಚ ನಮ್ಮ ಕರೆನ್ಸಿಯ ಮೇಲೆ ನಂಬಿಕೆ ಹೆಚ್ಚಿಸಿಕೊಳ್ಳುತ್ತದೆ. ಅದಕ್ಕೆ ಈಗ ಪ್ರಪಂಚದ ನಿಯಮಗಳು ಭಾರತದ ಕಡೆಗೆ ಆಶೆಯಿಂದ ನೋಡುತ್ತಿವೆ. ನಾವು ಡಾಲರ್ ದಾದಾಗಿರಿಯನ್ನು ಕೊನೆಗೊಳಿಸಿ ನಮ್ಮ ಷರತ್ತುಗಳ ಮೇಲೆ ಪ್ರಪಂಚದ ಜೊತೆ ವಾಣಿಜ್ಯ ಮಾಡುವ ದಾರಿ ಮಾಡುತ್ತಿದ್ದೇವೆ. ರಷ್ಯಾ, ಚೀನಾ ವಿಷಯಕ್ಕೆ ಬಂದರೆ ಅವರ ಬಲ ಮತ್ತು ವ್ಯೂಹ ಎರಡೂ ಸ್ಪಷ್ಟ. ರಷ್ಯಾದ ಮೇಲೆ ಆಂಕ್ಷೆಗಳಿವೆ, ಆದ್ದರಿಂದ ಡಾಲರ್ ಬಿಡಲೇಬೇಕು. ಆದರೆ ಆ ಬಲವಂತವನ್ನು ತನ್ನ ಬಲವಾಗಿ ಮಾಡಿಕೊಂಡಿದೆ. ತನ್ನ ತೈಲ, ಗ್ಯಾಸ್ ಅನ್ನು ರೂಬಲ್ ಅಥವಾ ಬಂಗಾರದ ಬದಲಿಗೆ ಮಾರಾಟ ಮಾಡಲು ಆರಂಭಿಸಿದೆ. ಚೀನಾ ವಿಷಯದಲ್ಲಿ, ತೈವಾನ್ ವಿಷಯದಲ್ಲಿ ಅಮೆರಿಕದ ಜೊತೆ ಢೀಕ್ಕೊಳ್ಳಲು ಸಿದ್ಧವಾಗಿದೆ. ತೈವಾನ್ ಮೇಲೆ ದಾಳಿ ಮಾಡಿದ ದಿನ ಅಮೆರಿಕ ಮೊದಲು ಡಾಲರ್ ಖಾತೆಗಳನ್ನು ಫ್ರೀಸ್ ಮಾಡುತ್ತದೆ ಎಂದು ಗೊತ್ತು. ಆದ್ದರಿಂದ ಚೀನಾ ಮುಂಚಿತವಾಗಿಯೇ ಡಾಲರ್ ಅಸೆಟ್ಗಳನ್ನು ಮಾರಿ ಬಂಗಾರ ಕೊಳ್ಳುತ್ತಿದೆ. ಇದನ್ನೇ ರಿಸ್ಕ್ ಮ್ಯಾನೇಜ್ಮೆಂಟ್ ಎನ್ನುತ್ತಾರೆ. ಈ ಎಲ್ಲ ಆಟದಲ್ಲಿ ಭಾರತ ಕಿಂಗ್ ಮೇಕರ್ ಪಾತ್ರದಲ್ಲಿದೆ. ಭಾರತ ರಷ್ಯಾಕ್ಕೆ ಅಂಧಭಕ್ತ ಅಲ್ಲ, ಚೀನಾಕ್ಕೆ ಸ್ನೇಹಿತ ಅಲ್ಲ, ಅಮೆರಿಕಕ್ಕೆ ಗುಲಾಮ ಅಲ್ಲ. ಭಾರತ ತನ್ನ ಲಾಭಕ್ಕಾಗಿ ಎಲ್ಲಿ ಸರಿಯೋ ಅಲ್ಲಿ ನಿಲ್ಲುತ್ತಿದೆ. ಈಗ ಭಾರತದ ಲಾಭ, ಪ್ರಪಂಚದ ಆರ್ಥಿಕ ಚಾವಿ ಒಬ್ಬನೇ ದೇಶ ಅಮೆರಿಕದ ಕೈಯಲ್ಲಿ ಇರಬಾರದು. ಬಂಗಾರ ಕೊಳ್ಳುವಿಕೆಯ ಮೂಲಕ ಈ ಪವರ್ ಬ್ಯಾಲೆನ್ಸ್ ಅನ್ನು ಬದಲಾಯಿಸುವ ಪ್ರಯತ್ನವೇ. ಆದರೆ ಡಾಲರ್ ಸಂಪೂರ್ಣವಾಗಿ ನಾಶವಾಗುತ್ತದೆಯೇ? ಅಮೆರಿಕ ನಾಶವಾಗುತ್ತದೆಯೇ? ರಾತ್ರಿಗೆ ರಾತ್ರಿ ಹಾಗಾಗುವುದಿಲ್ಲ. ಅಮೆರಿಕಕ್ಕೆ ಈಗಲೂ 8,133 ಟನ್ ಬಂಗಾರವಿದೆ, ಪ್ರಪಂಚದ ಅತ್ಯಧಿಕ. ಆದರೆ ಟ್ರೆಂಡ್ ನೋಡಿ, ದಿಕ್ಕು ನೋಡಿ, ಗಾಳಿಯ ದಿಕ್ಕು ಬದಲಾಗಿದೆ. ಡಾಲರ್ ಮೌಲ್ಯ ದೀರ್ಘಕಾಲದಲ್ಲಿ ಕುಸಿಯುತ್ತದೆ. ಬ್ರಿಕ್ಸ್ ದೇಶಗಳ ಈ ಗೋಲ್ಡ್ ರಶ್ ಡಾಲರ್ ವಿಶ್ವಾಸಾರ್ಹತೆಗೆ ಆಳವಾದ ಗಾಯ ಮಾಡುತ್ತಿದೆ. ಇದನ್ನು ಡಿ-ಡಾಲರೈಸೇಷನ್ ಎನ್ನುತ್ತಾರೆ. ಇದು ನಿಧಾನವಾಗಿ ನಡೆಯುವ ಮರಣ. ಧೀಮಕ್ಕೆ ಚೆಕ್ಕನ್ನು ಒಳಗಿನಿಂದ ಖಾಲಿ ಮಾಡಿದಂತೆ ಈ ಬಂಗಾರ ಸಂಗ್ರಹ ಅಮೆರಿಕನ್ ಆರ್ಥಿಕ ವ್ಯವಸ್ಥೆಯನ್ನು ಒಳಗಿನಿಂದ ದುರ್ಬಲಗೊಳಿಸುತ್ತಿದೆ. ಈಗ ಡಾಲರ್ ರೂಪಾಯಿಯನ್ನು ಅಣಚಿ ಬೀಳಿಸುತ್ತಿದ್ದರೂ ಪ್ರಪಂಚದ ಸರಿಸುಮಾರು ಅರ್ಧ ದೇಶಗಳು ಡಾಲರ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದರೆ ಆ ಎಲ್ಲ ಡಾಲರ್ಗಳು ಅಮೆರಿಕಕ್ಕೆ ಮರಳುತ್ತವೆ. ಅಲ್ಲಿ ಹಣದುಬ್ಬರ ಭಯಾನಕವಾಗಿ ಹೆಚ್ಚಾಡಿ ಅಮೆರಿಕವನ್ನು ಸ್ವತಃ ನಿಲ್ಲಲಾಗದಂತೆ ಮಾಡುತ್ತದೆ. ಪ್ರಪಂಚ ಕರೆನ್ಸಿ ವ್ಯವಸ್ಥೆ ಮಲ್ಟಿಪೋಲರ್ ಆಗುತ್ತಿದೆ. ಅದರಲ್ಲಿ ಬಂಗಾರ ಹೊಸ ಯಾಂಕರ್ ಆಗಿ ಕೆಲಸ ಮಾಡುತ್ತಿದೆ. ದೋಣಿ ಎಷ್ಟೇ ತತ್ತರಿಸಿದರೂ ಲಂಗರ್ ಬಲವಾಗಿದ್ದರೆ ಅದು ಮುಳುಗುವುದಿಲ್ಲ. ಭಾರತ, ರಷ್ಯಾ, ಚೀನಾ ಈಗ ಅಂತಹ ಲಂಗರ್ ಹಾಕಿದ್ದಾರೆ. ಈ ಕಥೆಯ ಅತಿದೊಡ್ಡ ಕ್ಲೈಮ್ಯಾಕ್ಸ್ ಏನೆಂದರೆ ಅಮೆರಿಕ ಈಗ ಚಿಕ್ಕಿಕೊಂಡಂತೆ ಭಾವಿಸುತ್ತಿದೆ. ಭಾರತದ ಮೇಲೆ ಒತ್ತಡ ಹಾಕಲಾಗದು, ಏಕೆಂದರೆ ಚೀನಾಕ್ಕೆ ವಿರುದ್ಧವಾಗಿ ಭಾರತ ಬೇಕು. ರಷ್ಯಾ ಏನೂ ಮಾಡಲಾರದು. ಚೀನಾ ತನ್ನ ಬೆದರಿಕೆಗಳಿಗೆ ಹೆದರದು. ಟ್ರಂಪ್ ಆಡಳಿತ ನೋಡುತ್ತಿದೆ, ಅವರ ಕೈಯಿಂದ ಜಾಗತಿಕ ಆರ್ಥಿಕತೆಯ ರಿಮೋಟ್ ಜಾರಿ ಹೋಗುತ್ತಿದೆ. ಈ ಬಂಗಾರದ ಹೊಳಪು ಅಮೆರಿಕದ ಬಂಗಾರ ಯುಗದ ಅಂತ್ಯದ ಆರಂಭ. ಇದು 2025ರ ಹೊಸ ಗೋಲ್ಡ್ ಸ್ಟ್ಯಾಂಡರ್ಡ್. ಯಾವುದೇ ಒಪ್ಪಂದದಿಂದ ಅಲ್ಲ, ಬ್ರಿಕ್ಸ್ ದೇಶಗಳ ಬಲ ಮತ್ತು ಬುದ್ಧಿಯಿಂದ ರೂಪುಗೊಳ್ಳುತ್ತಿದೆ.
ಈಗ ಪ್ರಪಂಚವನ್ನು ನಡೆಸಲು ವಾಷಿಂಗ್ಟನ್ ಅನುಮತಿ ಬೇಡ. ತಮ್ಮ ಖಜಾನೆಯಲ್ಲಿರುವ ಬಂಗಾರದ ಶಬ್ದ ಅಗತ್ಯ. ಆ ಶಬ್ದದಲ್ಲಿ ಭಾರತದ ಗಂಟಲು ಅತ್ಯಂತ ಬಲವಾಗಿ ಕೇಳುತ್ತಿದೆ. ಆದ್ದರಿಂದ ಸ್ನೇಹಿತರೆ, ಇದು ನಿಮ್ಮ ಕಣ್ಣಿಗೆ ದೂರದಿಂದ ನಡೆಯುತ್ತಿರುವ ಆ ಗೋಲ್ಡನ್ ವಾರ್ನ ಸಂಪೂರ್ಣ ಒಳಗಿನ ಕಥೆ. ಒಂದು ಕಡೆ ಮುಳುಗುತ್ತಿರುವ ಡಾಲರ್, ಮತ್ತೊಂದು ಕಡೆ ಹೊಳೆಯುತ್ತಿರುವ ಬಂಗಾರ. ಭಾರತ ತನ್ನ ಪಕ್ಷವನ್ನು ಆಯ್ಕೆ ಮಾಡಿದೆ. ನಾವು ಭದ್ರತೆ, ಆತ್ಮನಿರ್ಭರತೆಯ ಕಡೆಗೆ ಹೆಜ್ಜೆ ಇಡುತ್ತಿದ್ದೇವೆ. ಆದರೆ ಪ್ರಶ್ನೆ ಇದು, ನೀವೇನು ಯೋಚಿಸುತ್ತೀರಿ? ಭಾರತ ಸಂಪೂರ್ಣವಾಗಿ ಡಾಲರ್ ಅನ್ನು ತ್ಯಜಿಸಬೇಕೇ? ಭವಿಷ್ಯದಲ್ಲಿ ಬಂಗಾರವೇ ಪ್ರಪಂಚದ ಏಕೈಕ ಕರೆನ್ಸಿಯಾಗುತ್ತಿದೆಯೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಚಿತವಾಗಿ ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಶ್ರೀರಾಮ್.